ಸರ್ವರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಫೆಬ್ರವರಿ 14 ಪುಲ್ವಾಮಾ ದಾಳಿ ಆದಂಥ ದಿನ. ದಯವಿಟ್ಟು ನಮ್ಮ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ರಿ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ಹಿಂದಿನ ಸರಿ ನಾನು MS Word ಒಳಗೆ ಹೋಮ್ ಪೇಜ್ ನಿಮಗೆ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟ್ ಈಗ ಇನ್ಸರ್ಟ್ ಇಲ್ಲಿದೆ ನೋಡ್ರಿ. ಹೋಮ್ ಪೇಜ್ ಪಕ್ಕ ಇನ್ಸರ್ಟ್ ಅಂತ ಇದೆಯಲ್ಲ, ಇನ್ಸರ್ಟ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡ್ರಿ. ನಾನು ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗ್ತದೆ. ಆವಾಗ ಫ್ರೆಂಡ್ಸ್, ನೀವು ಇಲ್ಲಿ ಕವರ್ ಪೇಜ್ ಅಂತ ಐತೆ ನೋಡ್ರಿ ಇನ್ಸರ್ಟ್ ಒಳಗೆ. ಇದನ್ನ ಇಷ್ಟ ಕವರ್ ಪೇಜ್ ಒಳಗೆ ಫ್ರೆಂಡ್ಸ್, ನೀವು ಈ ವಾರಮರ್ ಕ್ಲಿಕ್ ಮಾಡಿದರೆ ಈ ಥರ ಪೇಜಸ್ಗಳು ಓಪನ್ ಆಗ್ತವೆ. ನೀವು ಇದು ಫೈಲ್ಗಳು ಮಾಡ್ತೀರಲ್ಲ, ಅದರೊಳಗೆ ಈ ಥರ ನೀವು ಡೇಟ್ ಆದರೂ ಮೆನ್ಷನ್ ಮಾಡ್ಬೋದು, ಅಥವಾ ಆಥರ್ ನೇಮರ ಮಾಡ್ಕೋಬೋದು, ಅಥವಾ ನೀವು ಅವತ್ತಿನ ಡೇಟ್ ಏನಿರುತ್ತಲ್ಲ ಡೇಟ್ ಆದರೂ ಹಾಕ್ಕೋಬೋದು. ಇಲ್ಲಿ ಪಿಕ್ ದ ಡೇಟ್ ಅಂತ ಐತೆ ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡಿ ಈ ವಾರಮಾರ್ಕಿಗೆ ಕ್ಲಿಕ್ ಮಾಡಿದರೆ ಟುಡೇ ಇವತ್ತಿಂದು ಡೇಟ್ ಬರುತ್ತೆ. ಬಂತು ನೋಡಿರಿ ಫ್ರೆಂಡ್ಸ್, ಫೆಬ್ರವರಿ 14, 2026. ನೆಕ್ಸ್ಟ್ ಇಲ್ಲಿ ಟೈಪ್ ದ ಡಾಕ್ಯುಮೆಂಟ್ ಟೈಟ್ಲ್ ಅಂತ ಕೇಳಿದ್ರೆ, ನೀವು ಆಥರ್ ನೇಮು ಪುಸ್ತಕಗಳೊಳಗೆ ಆ ಥರ ನೀವು ಪೇಜ್ಗಳು ಮಾಡ್ಕೊಂಡು ಆಥರ್ ನೇಮ್ಗಳು ಅದಕ್ಕೆ ಟೈಟ್ಲೆಲ್ಲ ಹಾಕ್ತಾರಲ್ಲ, ಆ ಥರ ಸೆಲೆಕ್ಟ್ ಆಗಿರ್ತೈತಲ್ಲ, ಬ್ಯಾಕ್ ಸ್ಪೇಸ್ ಕೊಡ್ರಿ ಇಲ್ಲಿ ಕೀಬೋರ್ಡ್ ಒಳಗೆ. ಈ ಥರ ಈ ಥರ ಕೊಟ್ಟು ಈ ಥರ ಡಿಲೀಟ್ ಅಂತಾದರೂ ಕೊಡ್ರಿ. ಡೈರೆಕ್ಟಾಗಿ ಡಿಲೀಟ್ ಆದರೂ ಕೊಡ್ಬೋದು, ಅಥವಾ ನೀವು ಬ್ಯಾಕ್ ಸ್ಪೇಸ್ ಆದರೂ ಕೊಡ್ಬೋದು. ಇದರೊಳಗೆ ನೀವು ಆಥರ್ ನೇಮ್ಗಳು ಅಥವಾ ನಿಮ್ಮ ಬುಕ್ ನೇಮು ಏನಾದರೂ ಹಾಕ್ಯಾಡ್ರಿ. ಇಲ್ಲಿ ನೀವು ಮ್ಯಾಥ್ಸ್ ಇದ್ದರೆ ಮ್ಯಾಥ್ಸ್ ಅಂತ ಹಾಕ್ಬೋದು, ಸೈನ್ಸ್ ಇದ್ದರೆ ಸೈನ್ಸ್ ಅಂತ ಹಾಕ್ಬೋದು. ನೀವು ಯಾವುದಾದ್ರೂ ಹಾಕ್ರಿ. ಇಲ್ಲಿ ಸಬ್ ಟೈಟ್ಲ್ ಅಂದರೆ ನೀವು ನಿಮ್ದಂಥ ಫೈಲ್ಗೆ ಯಾವುದಾದ್ರೂ ನಿಮಗೆ ನೇಮ್ ಕೊಡ್ಬೇಕು ಮಾಡಬೇಕು ಅಂದರೆ ಇಲ್ಲೂ ಕೊಟ್ಕೋಬೋದು, ಏನಾದರೂ ಕೊಟ್ಕೊಳ್ರಿ. ಇಲ್ಲಿ ನೀವು ಏನು ವಿಷಯ ಇರ್ತೈತಲ್ಲ, ನೀವು ವಿಷಯದ ಬಗ್ಗೆ ಟೈಪ್ ಮಾಡ್ಬೋದು. ನೆಕ್ಸ್ಟ್ ಫ್ರೆಂಡ್, ಇದನ್ನ ಸೇವ್ ಮಾಡೋದು ನಿಮಗೆ ಹಿಂದಿನ ಸರಿ ತೋರಿಸಿದ್ದೆ. ಆಫೀಸ್ ಬಟನ್ಗೆ ಹೋಗಿ ಇಲ್ಲಿ ಸೇವ್ ಅಂತ ಐತಲ್ಲ, ಸೇವ್ ಮಾಡಿರಿ. ನನಗೆ ಇದನ್ನೇ ಸೇವ್ ಮಾಡ್ತಾ ಇಲ್ಲ, ನ್ಯೂ ಅಂತ. ನನಗೀಗ ನ್ಯೂ ಪೇಜ್ ತೊಗೊತೇನೆ. ಇಲ್ಲಿ ನೀವು ಇದರೊಳಗೆ ಏನು ಚೇಂಜಸ್ ಮಾಡಬೇಡ್ರಿ. ನೀವು ಪೇಜ್ ಬೇಕು ಅಂದರೆ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ಕ್ರಿಯೇಟ್ ಅಂತ ಇರ್ತೈತಲ್ಲ, ಕ್ರಿಯೇಟ್ ಮಾತ್ರ ಕ್ಲಿಕ್ ಮಾಡಿರಿ ಫ್ರೆಂಡ್ಸ್. ನೆಕ್ಸ್ಟ್ ಇದರೊಳಗೆ ಇನ್ಸರ್ಟ್ ಒಳಗೆ ಇಲ್ಲಿ ಪಿಕ್ಚರ್ಸ್ ಅಂತ ಇರುತ್ತೆ ನೋಡ್ರಿ. ಪಿಕ್ಚರ್ಸ್ ಒಳಗೆ ಕಂಪ್ಯೂಟರ್ ಒಳಗೆ ನೀವು ಕೆಲವು ಪಿಕ್ಚರ್ಸ್ಗಳ್ನ ಹಾಕ್ಸ್ಕೋಬೋದು, ಅಥವಾ ನೀವು ಡ್ರಾಯಿಂಗ್ಗಳು ಮಾಡಿರ್ತೀರಲ್ಲ ಪೇಂಟ್ ಒಳಗೆ, ಅದಾದರೂ ತೊಗೋಬೋದು. ಇಲ್ಲಿ ಪಿಕ್ಚರ್ಸಿಗೆ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗತ್ತೆ. ಆವಾಗ ಇಲ್ಲಿ ಪಿಕ್ಚರ್ಸ್ ಅಂತ ಇದ್ದಾವೆ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಇದರೊಳಗೆ ನೀವು ಸ್ಕ್ರೋಲ್ ಎಳಿತಾ ಹೋದರೆ ನಿಮ್ಗೆ ಯಾವ್ದು ಪಿಕ್ಚರ್ಸ್ ಬೇಕೋ ಅದನ್ನ, ಫಾರ್ ಎಕ್ಸಾಂಪಲ್ ತೋರ್ಸೋಕೆ ನಾನು ತಗೊತಾ ಇದ್ದೀನಿ. ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಇನ್ಸರ್ಟ್ ಅಂತ ಕೊಟ್ಟರೆ ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಇನ್ಸರ್ಟ್ ಅಂತ ಕೊಟ್ಟರೆ ಈ ಥರ ತಗೋಬೇಕು. ನಿಮಗಿಲ್ಲಿ ನೀವು ಪೇಂಟ್ ಮಾಡಿರೋ ಚಿತ್ರ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನೀವು ಫೋಟೋಗಳಿಗೆ ಯಾವ ಥರ ಫ್ರೇಮ್ ಥರ ಹಾಕ್ತಿರಲ್ಲ, ಬಾರ್ಡರ್ಗಳು ಹಾಕೋಬೋದು. ಇದಕ್ಕೆ ಈ ಚಿತ್ರ ಸೆಲೆಕ್ಟ್ ಇರಬೇಕು. ನೆಕ್ಸ್ಟ್ ಇದನ್ನು ನೀವು ಈ ಥರ ಎಲ್ಲ ಬಾರ್ಡರ್ ಹಾಕೋಬೋದು. ಈ ಥರ ಕ್ಲಿಕ್ ಮಾಡಿರಿ. ಇದರೊಳಗೆ ಭಾಳ ಟೈಪ್ ಇದ್ದಾವೆ, ನಿಮಗೆ ಯಾವುದಾದ್ರೂ ತೊಗೋಬೋದು. ನೀವು ಈ ಥರ ಇರುತ್ತೆ, ನೀವು ಯಾವುದಾದ್ರೂ ತೊಗೊಂಡ್ರೆ ತೊಗೋಬೋದು. ಈ ಥರ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬೇಕಾಗಿರೋದಕ್ಕೊಂದು ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇದು ಪಿಕ್ಚರ್ ಶೇಪ್ ಅಂದರೆ ನೀವು ಸೆಲೆಕ್ಟ್ ಮಾಡಿರ್ಬೇಕು. ಈ ಪಿಕ್ಚರ್ಸ್ ಯಾವಾಗಲೂ ಸೆಲೆಕ್ಟ್ ಮಾಡಿ ಇವಾಗ ಪಿಕ್ಚರ್ ಶೇಪ್ ಅಂತ ಐತೆ ನೋಡ್ರಿ. ಇದಕ್ಕೆ ಆರೋ ಮಾರ್ಕಿಗೆ ಕ್ಲಿಕ್ ಮಾಡಿ ಇದ್ರೊಳಗೆ ನೀವು ಶೇಪ್ ಇದ್ದು ಇತ್ತಲ್ಲ, ನೀವು ಇಲ್ಲಿ ಏನಾದರೂ ತೊಗೊಂಡು ಚೇಂಜ್ ಮಾಡ್ಕೊಳ್ರಿ. ಈ ಥರ ನೋಡ್ರಿ ಚೇಂಜ್ ಆಗುತ್ತದು ಪಿಕ್ಚರ್ ಶೇಪ. ನೀವು ಯಾವ ಥರನಾದರೂ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಪಿಕ್ಚರ್ ಬಾರ್ಡರ್. ನೀವು ಇದೇನು ಇಲ್ಲಿ ಬಾರ್ಡರ್ ಹಾಕಿರ್ತೀರಲ್ಲ ಈ ಪಿಕ್ಚರ್ಗೆ, ಇದಕ್ಕೆ ಕಲರ್ ಹಾಕ್ಬೋದು. ಇಲ್ಲ ಐತೆ ನೋಡ್ರಿ, ಇಲ್ಲಿ ಆರೋ ಮಾರ್ಕಿಗೆ ಕ್ಲಿಕ್ ಮಾಡಿ ನೀವು ಯಾವುದಾದ್ರೂ ಕಲರ್ಸ್ ತೊಗೊಂಡು ಹಾಕ್ಕೊಳ್ರಿ. ಈ ಥರ ತಗೊಂಡು ಕ್ಲಿಕ್ ಮಾಡಿದರೆ ಈ ಥರ ಫ್ರೇಮ್ಗೆ ಕಲರ್ ಬರುತ್ತೆ ಬಾರ್ಡರ್ಗೆ. ನೆಕ್ಸ್ಟ್ ಇಲ್ಲಿ ಪಿಕ್ಚರ್ ಎಫೆಕ್ಟ್ಸ್ ಅಂತ ಇದ್ದಾವೆ ನೋಡಿ. ಇಲ್ಲಿ ಆರೋ ಮಾರ್ಕಿಗೆ ಕ್ಲಿಕ್ ಮಾಡಿ ಇದಕ್ಕೆ ಪ್ರೀಸೆಟ್ ಅಂತ ಇರ್ತೈತಿ,
ಅಂದರೆ ಈ ಬಾರ್ಡರ್ ಹಾಕಿರ್ತೀರಲ್ಲ ಅದಷ್ಟೇ ಚೇಂಜಸ್ ಆಗ್ತಾಯಿತ್ತು ನೋಡ್ರಿ. ಈ ಥರ ಚೇಂಜ್ ಆಗುತ್ತೆ. ನೀವು ಪ್ರತಿ ಒಂದೊಂದು ಪೇಜಲ್ಲೂ ಒಂದೊಂದು ಪಿಕ್ಚರ್ ತೊಗೊಂಡು ಇವೆಲ್ಲ ಎಫೆಕ್ಟ್ಸ್ ಇರ್ತಾವಲ್ಲ ಇವನ್ನ ಹಾಕ್ಕೊಳ್ರಿ. ನಾನು ನಿಮ್ಗೆ ಒಂದರೊಳಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದು ಶಾಡೋ, ಅಂದರೆ ನೆರಳಿರುತ್ತಲ್ಲ, ನಮ್ಮ ನೆರಳು ಥರ ಇರುತ್ತಲ್ಲ, ಹಿಂಗೆ ಬೀಳುತ್ತಲ್ಲ ಆ ಥರ ಇದು ಶಾಡೋ ಬೀಳುತ್ತೆ, ಪಿಕ್ಚರ್ಸ್ದು ಶಾಡೋ ಬೀಳುತ್ತೆ. ನೆಕ್ಸ್ಟ್ ಇದು ರಿಫ್ಲೆಕ್ಷನ್, ಅಂದರೆ ನಾವು ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ನೋಡ್ತೀವಲ್ಲ ಆ ಥರ ನೀರೊಳಗೆ ನಮ್ಮ ಪ್ರತಿಬಿಂಬ ಕಾಣಿಸ್ತೈತಲ್ಲ ಆ ಥರ ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಕೆಳಗೆ ಆ ಥರನೂ ಕ್ಲಿಕ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಗ್ಲೋ. ಗ್ಲೋ ಅಂದರೆ ನೀವು ಈ ಬಾರ್ಡರ್ ಹಾಕಿರ್ತೀರಲ್ಲ ಇದು ಸುತ್ತ ಬೇರೆ ಕಲರ್ ಬರುತ್ತೆ ನೋಡಿ, ಜಾಸ್ತಿ ಕಾಣಿಸ್ತದೆ. ನೀವು ಯಾವ ಕಲರ್ ತಗೊತೀರಲ್ಲ ಅದು ಕಲರ್ ಕಾಣಿಸ್ತದೆ ನೋಡ್ರಿ. ನೆಕ್ಸ್ಟ್ ಇದು ಫ್ರೆಂಡ್ಸ್ ಇದು ಸಾಫ್ಟ್ ಎಡ್ಜ್ ಅಂತ. ಇದು ಈ ಥರ ಪೂರ್ತಿ ಬಾರ್ಡರ್ ಹೋಗ್ಬಿಡುತ್ತಿದ್ದಿರಲ್ಲ, ಇದಕ್ಕೆ ಬೇರೆ ಈ ಥರದ್ದೊಂದು ಬಾರ್ಡರ್ ಹಾಕೋಣ. ಈ ಥರ ಹಾಕಿದರೆ ಚೇಂಜಸ್ ಆಗುತ್ತೆ. ಸಾಫ್ಟ್ ಎಡ್ಜ್ಗೆ 1 ಪಾಯಿಂಟ್ 2.5 ಪಾಯಿಂಟ್ ಈ ಥರ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಇದರೊಳಗೆ ಪಿಕ್ಚರ್ ಸೆಟ್ ಒಳಗೆ ವಿವೆಲ್ ಅಂತ ಇರ್ತದೆ ನೋಡ್ರಿ. ಇದಕ್ಕೆ ಬಾರ್ಡರ್ ಇರೋದು ಹಾಕ್ಬೇಡ್ರಿ. ಬಾರ್ಡರ್ ಇರೋದು ಹಾಕ್ಕೊಂಡು ಈ ಬಾರ್ಡರ್ಗೆ ಬೇಕಾದ್ರೆ ನೀವು ಕಲರ್ ಹಾಕ್ಕೊಂಡು ನೆಕ್ಸ್ಟ್ ಈ ಪಿಕ್ಚರ್ ಎಫೆಕ್ಟ್ಸ್ಗೆ ಹೋಗಿ ಇದರೊಳಗೆ ವಿವೆಲ್ ಅನ್ನೋಕ್ಕೆ, ಅಂದರೆ ನೀವು ಬಾರ್ಡರ್ ಹಾಕಿರ್ತಿರಲ್ಲ ಅದಷ್ಟೇ ಚೇಂಜಸ್ ಆಕತ್ತೆ. ಇದರೊಳಗೆ ನಿಮ್ಮ ಪಿಕ್ಚರ್ಸ್ ಏನು ಬದಲಾವಣೆ ಆಗೋಲ್ಲ. ನೆಕ್ಸ್ಟ್ ಇದು 3D ರೊಟೇಷನ್, ಅಂದರೆ ನೀವು ಪಿಕ್ಚರ್ಸ್ ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡ್ಕೋಬೋದು. ಈ ಥರ ಈ ಮದುವೆ ಫೋಟೋಗಳು ಅವೆಲ್ಲ ಇರ್ತಾವಲ್ಲ, ನೀವು ಈ ಥರನೇ ಇದರೊಳಗೆ ಡೌನ್ಲೋಡ್ ಮಾಡ್ಕೊಂಡು ಈ ಥರ ರೊಟೇಟ್ ಮಾಡ್ಕೊಂಡು ಕಲರ್ಸ್ಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡು ಹಾಕೋಬೋದು. ನಿಮಗೆ ತೋರಿಸ್ತಿರ್ತಾರೆ ಕಲರ್ಸ್ ಯಾವ ಥರ ಚೇಂಜ್ ಮಾಡೋದು ಅಂತ. ಈ ಥರ ಪಿಕ್ಚರ್ಸ್ ಹಾಕಿರ್ತೀರಲ್ಲ ಇದರೊಳಗೆ ರೀಕಲರ್ ಅಂತ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಒಂದು ನಿಮಿಷ, ಈ ರೀಕಲರ್ ಅಂತ ಐತೆ ನೋಡ್ರಿ. ಇಲ್ಲೋಗಿ ಈ ವಾರ ಮಾರ್ಕಿಗೆ ಕ್ಲಿಕ್ ಮಾಡಿದರೆ ಈ ಥರ ಕಲರ್ ಮೋಡ್ಸ್ ಅಂತ ಬರ್ತದೆ ನೋಡ್ರಿ. ಇಲ್ಲಿ ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ, ಇದು ಬ್ಲೂ ಕಲರ್ ಆಗುತ್ತೆ, ಇದು ಈ ಥರ ಬರುತ್ತೆ ನೋಡ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪೂರ್ತಿ. ನಂತರ ಇದು ಡಾರ್ಕ್ ವೇರಿಯೇಷನ್ ಈ ಥರ ಚೇಂಜ್ ಆಗ್ತಾಯಿತ್ತು ನೋಡ್ರಿ ಕಲರ್ಸ್. ಇಡೀ ಪಿಕ್ಚರ್ಸ್ಗೆ ನೀವು ಕಲರ್ಸ್ ಹಾಕ್ಕೋಬೋದು. ಈ ಮದುವೆ ಫೋಟೋಗಳಿಗೆಲ್ಲ ಮಾಡ್ತಿರ್ತಾರಲ್ಲ, ನೀವು ಈ ಥರ ಆ ಫೋಟೋನ ಡೌನ್ಲೋಡ್ ಮಾಡಿ ಬೇಕಾದರೆ ತಗೋಬೋದು. ನೆಕ್ಸ್ಟ್ ಇದು ಪೊಸಿಷನ್ ಅಂತ ಐತಲ್ಲ, ಇಲ್ಲೋಗಿ ಇದನ್ನು ಕ್ಲಿಕ್ ಮಾಡಿ ನೀವು ಪೇಜ್ ಒಳಗೆ ನಿಮ್ಗೆ ಯಾವ ಕಡೆ ಬೇಕು ಈ ಚಿತ್ರ ಆ ಕಡೆ ಇಟ್ಕೋಬೋದು. ಇದು ಲೆಫ್ಟ್ ಸೈಡ್ ಇದೆ. ಒಂದು ನಿಮಿಷ ಫ್ರೆಂಡ್ಸ್, ಇದು ಚಿಕ್ಕದು ಮಾಡ್ತೀನಿ ನೋಡ್ರಿ. ಈ ಥರ ಚಿಕ್ಕದು ಮಾಡ್ಕೊಂಡು ಪೊಸಿಷನ್ಗೆ ಹೋಗಿ ಇದು ಆರೋ ಮಾರ್ಕಿಗೆ ಕ್ಲಿಕ್ ಮಾಡಿ ಪೊಸಿಷನ್ನಿಗೆ ಲೆಫ್ಟು, ಸೆಂಟರು, ರೈಟ್ ಸೈಡು, ಇದು ಮಿಡ್ಲ್ ಲೆಫ್ಟ್, ಮಿಡ್ಲ್ ಸೆಂಟರ್, ಇದು ಮಿಡ್ಲ್ ರೈಟ್, ಇದು ಬಾಟಮ್ ಪೂರ್ತಿ ಕೆಳಗೆ ಹೋಗುತ್ತೆ ನೋಡ್ರಿ. ಇದು ಪೊಸಿಷನ್ಗೆ ಈ ಥರ ನೀವು ಇದು ಲೆಫ್ಟ್, ಸೆಂಟರ್, ರೈಟ್ ಸೈಡ್ ನಿಮ್ಗೆ ಯಾವ ಕಡೆ ಬೇಕಾದರೂ ಹಾಕ್ಕೋಬೋದು. ಇಲ್ಲ ನಮ್ಗೆ ಇನ್ ಲೈನ್ ವಿತ್ ಟೆಕ್ಸ್ಟ್ ಅಂತ ಕೇಳಿದ್ರೆ ನೀವೇನು ನಾರ್ಮಲಾಗಿ ಆ ಪೇಜ್ ಒಳಗೆ ಮೇಲೇ ಇರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಏನಾದರೂ ಟೈಪ್ ಮಾಡ್ಕೊಂಡು ನಿಮ್ಮ ಹೆಸರು ಅಥವಾ ನಿಮ್ಗೆ ಏನಾದರೂ ಬೇಕು ಅಂದರೆ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫಾರ್ಮ್ಯಾಟ್ ಅಂತ ಬರಬೇಕು. ಇಲ್ಲಿ ನಾವು ಚಿತ್ರ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಫಾರ್ಮ್ಯಾಟ್ ಅಂತ ಬಂದರೆ ಇಲ್ಲಿ ಟೆಕ್ಸ್ಟ್ ಡ್ರಾಪಿಂಗ್ ಅಂತ ಇರ್ತದೆ. ಇನ್ ವಿತ್ ಲೈನ್ ಅಂತ ಟೆಕ್ಸ್ಟ್ ಅಂತ ಕೇಳಿದ್ರೆ ಚೇಂಜ್ ಆಗ್ತದೆ ಸ್ವಲ್ಪ ತಡೆ. ಸ್ಕ್ವಯರ್ ಅಂದರೆ ಈ ಥರ ಮೇಲೆ ಹೋಗುತ್ತೆ. ಇದು ಶೇಪ್ಸ್ ಇಲ್ಲಿರುತ್ತೆ, ನಾವು ಟೆಕ್ಸ್ಟ್ ಟೈಪ್ ಮಾಡಿರ್ತೀವಲ್ಲ ಅದು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದು ಟೈಟ್ ಅಂತ ಕೇಳಿದ್ರೆ, ನೆಕ್ಸ್ಟ್ ಇದು ಬಿಹೈಂಡ್ ಟೆಕ್ಸ್ಟ್ ಅಂದರೆ ಅಕ್ಷರಗಳು ಶೇಪ್ ಮುಂದಿರ್ತವೆ. ನೆಕ್ಸ್ಟ್ ಇದೇ ಟೆಕ್ಸ್ಟ್ ರ್ಯಾಪಿಂಗಿಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಕೇಳಿದ್ರೆ ಶೇಪ್ ಮುಂದಿರುತ್ತೆ, ಟೆಕ್ಸ್ಟು ಹಿಂದೋಗುತ್ತೆ. ನೆಕ್ಸ್ಟ್ ಇದರೊಳಗೆ
ಟಾಪ್ ಆ್ಯಂಡ್ ಬಾಟಮ್ ಅಂತ ಕೇಳಿದ್ರೆ ನಾವು ತಗೊಂಡಿರೋ ಶೇಪು ಅಂದರೆ ನಾವು ತಗೊಂಡಿರೋ ಪಿಕ್ಚರು ಮೇಲಿರುತ್ತೆ, ನಾವು ಟೈಪ್ ಮಾಡಿರೋ ಅಕ್ಷರ ಕೆಳಗಿರುತ್ತೆ. ನೆಕ್ಸ್ಟ್ ಥ್ರೋ ಅಂತ ಕೇಳಿದ್ರೆ ಈ ಥರ ಬರ್ತೈತಿ. ಇದನ್ನು ಫ್ರೆಂಡ್ಸ್ ನೀವು ಸೇವ್ ಮಾಡಬೇಕು. ಸೇವ್ ಮಾಡೋಕ್ಕೆ ಇಲ್ಲೇ ಹೋಗಿ ಸೇಮ್ ನಾನು ಹೇಳಿದ್ನಲ್ಲ, ಸೇವ್ ಮಾಡ್ಕೊಂಡು ನೀವು ತೊಗೊಳ್ರಿ, ನೀವು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್ ಇದೇ ಇನ್ಸರ್ಟ್ ಒಳಗೆ ಕ್ಲಿಪ್ ಆರ್ಟ್ ಅಂತ ಇತ್ತು ನೋಡ್ರಿ. ಕ್ಲಿಪ್ ಆರ್ಟ್ ಅಂತ ಕ್ಲಿಕ್ ಮಾಡಿದರೆ ಈ ಕ್ಲಿಪ್ ಆರ್ಟ್ ಈ ಥರ ನೀವು ಡಾಕ್ಯುಮೆಂಟ್ ಫೈಲ್ ಮಾಡ್ತೀರಲ್ಲ, ಈ ಕ್ಲಿಪ್ ಆರ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಫ್ಲವರ್ಸ್ ನೀವು ಸೇವ್ ಜಾಸ್ತಿ ಮಾಡಿಸ್ಕೊಂಡು ಪಿಕ್ಚರ್ಸ್ ಎಲ್ಲ ಇದ್ದರೆ ಫ್ಲವರ್ಸು ಅನಿಮಲ್ಸು ಏನಾದರೂ ತೊಗೊಂಡು ಇಲ್ಲಿ ಕೊಟ್ಟರೆ, ಇಲ್ಲಿ ಅನಿಮಲ್ಸ್ ಅಂತ ಕೊಟ್ಟರೆ ಅನಿಮಲ್ಸ್ ಬರ್ತದೆ. ಇಲ್ಲ ನಿಮ್ಗೆ ಯಾವುದು ಬೇಡಪ್ಪ, ನಮ್ಗೆ ಅಷ್ಟು ಚಿತ್ರಗಳು ಬೇಕು ಅನ್ನೋದಾದರೆ ಇಲ್ಲಿ ಬರೀ ಗೋ ಅಂತ ಐತಿ ಕ್ಲಿಪ್ ಆರ್ಟ್ ಒಳಗೆ. ಗೋ ಹೋಗಿ ಕ್ಲಿಕ್ ಮಾಡಿದರೆ ಈ ಥರ ಚಿತ್ರಗಳು ಬರ್ತವೆ. ನಿಮ್ಗೆ ಯಾವ್ಯಾವ ಚಿತ್ರಗಳು ಬೇಕೋ ಅವ್ನು ಕ್ಲಿಕ್ ಮಾಡಿದರೆ ಪೇಜ್ ಒಳಗೆ ಬರುತ್ತೆ. ನೆಕ್ಸ್ಟ್ ಇದನ್ನು ಈ ಥರ ಹೇಳಿದ್ರೆ ನಿಮ್ಗಿನ್ನು ಕೆಳಗೆ ಭಾಳ ಸಿಗ್ತವೆ. ನಿಮ್ಗೆ ಯಾವುದಾದ್ರೂ ತೊಗೋಬೋದು. ನೀವು ಈ ಥರ ತೊಗೊಂಡು ಇದು ನೋಡಿರಿ ಫ್ರೆಂಡ್ಸ್, ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಂಡು ಈ ಥರ ಕ್ಲಿಕ್ ಮಾಡ್ಕೊಂಡು ನಿಮ್ಗಾಗಲೇ ಹೇಳಿದ್ನಲ್ಲ ಪೇಜ್ ಬಾರ್ಡರ್ಸು, ಆಮೇಲೆ ಈ ಥರ ಕ್ಲಿಕ್ ಮಾಡ್ಕೊಂಡು ಒಂದೊಂದೇ ಶೇಪ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ನೀವು ಬಾರ್ಡರ್ಗಳು ಹಾಕ್ಕೋಬೋದು. ನೆಕ್ಸ್ಟ್ ಫ್ರೆಂಡ್ಸ್ ಇದು ಈ ಥರ ಹಾಕ್ಕೊಂಡ್ರೆ ಒಂದೊಂದೇ ಚಿತ್ರಗಳು ಸೆಲೆಕ್ಟ್ ಮಾಡಿ ಈ ಥರ ಹಾಕ್ಬೇಕು. ಇದಕ್ಕೆ ನಾನು ಹೇಳಿದ್ನಲ್ಲ ಪಿಕ್ಚರ್ ಶೇಪ್ ನೀನು ಯಾವುದಾದ್ರೂ ಚೇಂಜ್ ಮಾಡ್ಕೋಬೋದು. ನೀವು ಈ ಥರ ಚೇಂಜ್ ಮಾಡ್ಬೋದು. ನಿಮಗೆ ಒಂದೇ ಪೇಜ್ ಒಳಗೆ ಇಷ್ಟು ಮಾಡ್ಕೋಬೋದು. ನೀವು ಪಿಕ್ಚರ್ ಶೇಪು ಬಾರ್ಡರು ಅಷ್ಟು ಮಾಡ್ಕೋಬೋದು ನೀವು ಇಲ್ಲಿ. ನೆಕ್ಸ್ಟು ಇದನ್ನು ನೀವು ಕ್ಲಿಪ್ ಆರ್ಟ್ಗಳಿಗೆ ಈ ಚಿತ್ರಗಳೆಲ್ಲ ತಗೊಂಡ್ಮೇಲೆ ಇದು ಕ್ಲೋಸ್ ಮಾಡಿಬಿಡ್ರಿ. ಕ್ಲೋಸ್ ಮಾಡಿ ಈ ಪಿಕ್ಚರ್ಸ್ ಎಫೆಕ್ಟ್ಸು ಈ ಪೊಸಿಷನ್ ನಾನೇನು ನಿಮಗೆ ತೋರಿಸಿದ್ನಲ್ಲ ಇದೆಲ್ಲ ಹಾಕ್ಬೋದು. ನಾವು ನಿಮ್ಗೇನಾದರೂ ಚಿತ್ರಗಳು ಬೇಡ ಅನಿಸಿದ್ರೆ ಡಿಲೀಟ್ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡಿ ಡೈರೆಕ್ಟಾಗಿ ಕೀಬೋರ್ಡ್ ಒಳಗೆ ಡಿಲೀಟ್ ಅಂತ ಇರ್ತದೆ ನೋಡಿರಿ. ಈ ಡಿಲೀಟ್ಗೆ ಗೊತ್ತಿದ್ರೆ ಸೆಲೆಕ್ಟ್ ಮಾಡಿ ಹೋಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ನಾನು ಇದೀಗ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ತಗೊಂಡಿದ್ದೆ, ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇದು ಇನ್ಸರ್ಟ್ ಒಳಗೆ ಶೇಪ್ಸ್ ಅಂತ ಇರ್ತವೆ ನೋಡಿರಿ. ನೆಕ್ಸ್ಟ್ ಶೇಪ್ಸ್ಗೆ ಕ್ಲಿಕ್ ಮಾಡಿದರೆ ಈ ಥರ ಶೇಪ್ಸ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡ್ರಿ. ಇಲ್ಲಿ ತೊಗೊಂಡು ಕಲರ್ಸ್ ಹಾಕ್ಬೋದು. ನೀವು ತೊಗೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಕಲರ್ಸ್ ಬಾಕ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಶೇಪ್ಸ್ ಬೇಕು ನಿಮಗೆ ಮತ್ತೆ ಅಂದರೆ ಇಲ್ಲೇ ಹೋಗ್ಬೇಕು. ಇದರೊಳಗೆ ಪೇಜ್ ಒಳಗೆ ಇಲ್ಲೇ ಇರ್ತಾವೆ ನೋಡಿರಿ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೊಳ್ರಿ. ಈ ಥರ ತಗೊಂಡು ಕಲರ್ ಹಾಕ್ಬೇಕು ಪೆನ್ಸಿಲ್. ನೆಕ್ಸ್ಟ್ ಇದು ಸೆಲೆಕ್ಟ್ ಮಾಡ್ಕೊಂಡು ಇವನ್ನ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೀವು ಇಂಡಿಯನ್ ಶೇಪ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬ್ರಿಂಗ್ ಟು ಫ್ರಂಟ್ ಅಂತ ಐತಲ್ಲ, ಈ ವಾರೋ ಮಾರ್ಕಿ ಕ್ಲಿಕ್ ಮಾಡಿ ಇಲ್ಲಿ ಬ್ರಿಂಗ್ ಟು ಫ್ರಂಟ್ ಅಂತ ಕೇಳಿದ್ರೆ ನೀವು ಇಂಡಿಯನ್ ಶೇಪ್ ಇರ್ತದಲ್ಲ ಈ ಶೇಪ್ ಮೇಲೆ ಬರುತ್ತೆ. ಸೆಂಟ್ ಟು ಬ್ಯಾಕ್ ಅಂತ ಐತಲ್ಲ, ಇದಕ್ಕೆ ಆರೋ ಮಾರ್ಕಿ ಕ್ಲಿಕ್ ಮಾಡಿದರೆ ಸೆಂಟ್ ಟು ಬ್ಯಾಕ್ ಅಂದರೆ ಅದು ನಾರ್ಮಲಾಗಿ ಯಾವ ಜಾಗ ಐತೆ ಅದಕ್ಕೆ ಹೋಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇದ್ರೊಳಗೆ ನಾನೊಂದು ಶೇಪ್ ಡಿಲೀಟ್ ಮಾಡ್ತಾ ಇದ್ದೀನಿ. ಇದೊಂದು ಶೇಪೇ ಸೆಲೆಕ್ಟ್ ಮಾಡ್ಕೊಂಡು ಶೇಪ್ ಫೀಲ್ ಅಂತ ಐತೆ ನೋಡ್ರಿ. ಶೇಪ್ ಫೀಲ್ಗೆ ಹೋಗಿ ಇದರೊಳಗೆ ನೀವು ಕಲರ್ಸ್ ಚೇಂಜ್ ಮಾಡ್ಕೋಬೋದಿಲ್ಲ. ಆದರೆ ಇಲ್ಲಿ ಚೇಂಜ್ ಮಾಡ್ಕೊಂಡು ಅಥವಾ ಮೋರ್ ಫಿಲ್ ಕಲರ್ಸ್ ಅಂತ ಐತೆ ನೋಡ್ರಿ, ಇದು ಕ್ಲಿಕ್ ಮಾಡಿದ್ರೆ ನೀವು ತಗೋಬೋದು. ನಿಮಗೆ ತೋರಿಸಿದ್ನಲ್ಲ ಹಿಂದಿನ ಸರಿ ಡಾರ್ಕ್ ಆದರೂ ಮಾಡ್ಕೋಬೋದು ಅಥವಾ ಲೈಟ್ ಕಲರ್ ಆದರೂ ಮಾಡ್ಕೊಂಡು ಓಕೆ ಕೊಡ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್ ಇದಕ್ಕೆ ಶೇಪ್ ಔಟ್ಲೈನ್ ಅಂದರೆ ನೀವು ಶೇಪ್ ತೊಗೊಂಡಿರ್ತೀರಲ್ಲ ಇದರೊಳಗೆ ಇಲ್ಲಿ ಬಾರ್ಡರ್ ಕಾಣಿಸುತ್ತೆ ನೋಡ್ರಿ, ಇದಕ್ಕೆ ಮಾತ್ರ ಕಲರ್ಸ್ ಹಾಕ್ಕೋಬೋದು. ಶೇಪ್ ಔಟ್ಲೈನ್ ಕ್ಲಿಕ್ ಮಾಡಿ ನೀವು ಇಲ್ಲಿ ಯಾವುದಾದ್ರೂ ಔಟ್ಲೈನ್ ಕಲರ್ಸ್ ಹಾಕ್ಕೊಳ್ರಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಚೇಂಜ್ ಶೇಪ್ ಅಂತ ಕೇಳ್ತೈತೆ ಫ್ರೆಂಡ್ಸ್. ಈ ಥರ ಹೋಗಿ ನೀವು ಇಲ್ಲಿ ಯಾವುದಾದ್ರೂ ಶೇಪ್ ತಗೊಂಡ್ರಿ. ನೆಕ್ಸ್ಟ್
ಇದಕ್ಕೆ ಶಾಡೋ ಎಫೆಕ್ಟ್ಸ್ ಅಂತ ಇತ್ತಲ್ಲ ಫ್ರೆಂಡ್ಸ್, ಇದನ್ನು ಹಾಕೋಬೋದು ನೋಡಿರಿ. ಶಾಡೋದು ಎಫೆಕ್ಟ್ಸ್ ಬೀಳುತ್ತೆ. ಈ ಶಾಡೋ ಎಫೆಕ್ಟ್ಸ್ ಫ್ರೆಂಡ್ಸ್ ನೀವು ಲೆಫ್ಟ್ ಆದರೂ ಮಾಡ್ಕೋಬೋದು, ರೈಟ್ ಆದರೂ ಮಾಡ್ಕೋಬೋದು. ಇದು ಲೆಫ್ಟಿಗೆ ಬರುತ್ತೆ ನೋಡಿರಿ ಶಾಡೋ. ಈ ಥರ ಕ್ಲಿಕ್ ಮಾಡಿದರೆ ಕಾಣಿಸ್ತಾ ಇತ್ತಲ್ಲ. ನೆಕ್ಸ್ಟ್ ನೀವು ಅಪ್ಪಾರು ಕ್ಲಿಕ್ ಮಾಡಿದರೆ ಮೇಲೆ ಹೋಗುತ್ತೆ ನೋಡ್ರಿ, ಅದು ಶಾಡೋ ಮೇಲೆ ಹೋಗ್ತಾ ಐತೆ, ಈ ಥರ ಹೋಗುತ್ತೆ. ನೆಕ್ಸ್ಟ್ ಇದು ಶಾಡೋ ಎಫೆಕ್ಟ್ಸ್ಗಳಿಗೆ ಇಲ್ಲಿ ನೋಡ್ರಿ, ಇಲ್ಲಿ ಬೇಕಾದ ಸ್ವಲ್ಪ ದೊಡ್ಡದಾಗೂ ತಗೋಬೋದು ನೀವು. ತಗೊಂಡು ಫ್ರೆಂಡ್ಸ್ ಇಲ್ಲಿ ನೀವು ಈ ಥರ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇತ್ತಲ್ಲ, ಇದನ್ನು ಇಲ್ಲೇ ಮಧ್ಯೆ ಇರಬೇಕು. ಇದು ಮೌಸ್ ಒಳಗೆ ಫ್ರೆಂಡ್ಸ್ ಇಲ್ಲಿ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ರಿ, ಇಲ್ಲಿ ಆ್ಯಡ್ ಟೆಕ್ಸ್ಟ್ ಅಂತ ಬರುತ್ತೆ. ಆ್ಯಡ್ ಟೆಕ್ಸ್ಟ್ ತಗೊಂಡು ಈಗ ಐತಲ್ಲ, ಆ್ಯಡ್ ಟೆಕ್ಸ್ಟ್ಗೆ ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್. ಇಲ್ಲಿ ಆ್ಯಡ್ ಟೆಕ್ಸ್ಟ್ ಅಂತ ಬಂತು, ನೀವು ಕ್ಲಿಕ್ ಮಾಡಿ ಟೈಪ್ ಮಾಡ್ಕೊತ ಹೋಗ್ಬೋದು. ನಿಮ್ಗೇನಾದರೂ ವಿಷಯಗಳಿದ್ದರೆ ಟೈಪ್ ಮಾಡ್ಕೊತ ಹೋಗ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್ ನಾನು ನೀವು ತೊಗೊತಾ ಇದ್ದೀನಿ ನೋಡ್ರಿ. ಅಂದರೆ ನೀವು ಒಂದೊಂದು ಪೇಜ್ಗೆ ವರ್ಕ್ ಮಾಡ್ಕೊತ ಹೋಗ್ರಿ ಫ್ರೆಂಡ್ಸ್. ಇವತ್ತಿಗೆ ಇನ್ಸರ್ಟ್ ಒಳಗೆ ನಿಮಗೆ ಕವರ್ ಪೇಜು, ನೆಕ್ಸ್ಟ್ ಪಿಕ್ಚರ್ಸು, ಕ್ಲಿಪ್ ಆರ್ಟ್ಸು, ಶೇಪ್ಸ್ ಹೇಳಿದ್ದೀನಿ ಫ್ರೆಂಡ್ಸ್. ಮುಂದೆ ಇನ್ಸರ್ಟ್ ಒಳಗಿರೋನ ಮುಂದಿರೋ ಸ್ಮಾರ್ಟ್ ಆರ್ಟ್ ಇವನ್ನೆಲ್ಲ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಧನ್ಯವಾದಗಳು.